ಯೋಬನಿಗೆ ಉಂಟಾದಂತ ಪರಿಸ್ಥಿತಿಯನ್ನು ನೋಡಿ ಯೋಬನ ಜೀವನದ ಅಧ್ಯಾಯ ಮುಕ್ತಾಯವಾಯಿತು ಎಂಬುದಾಗಿ ಒಡ ಹುಟ್ಟಿದವರು, ಕುಟುಂಬದವರು, ಸ್ನೇಹಿತರು, ಸುತ್ತಮುತ್ತಲಿನವರು, ಊರಿನವರು, ಅಂತಿಮವಾಗಿ ಕಟ್ಟಿಕೊಂಡಂತ ಹೆಂಡತಿಯು ಕೂಡ ಮಾತಾಡಿಕೊಳ್ಳುವುದಕ್ಕೆ ಪ್ರಾರಂಭಿಸುತ್ತಾರೆ. ಯಾರು ಎಷ್ಟೇ ಮಾತಾಡಿದರೂ ಕೂಡ ಯೋಬ ಅವರ ಮಾತಿನ ಕಡೆಗೆ ಗಮನವನ್ನು ಹರಿಸಿದೆ. ದೇವರ ಮೇಲೆ ದೃಢವಾದಂತ ನಂಬಿಕೆಯನ್ನಿಟ್ಟುಕೊಂಡು ಜೀವನವನ್ನು ಸಾಗಿಸುವುದಕ್ಕೆ ಮುಂದಾಗ್ತಾನೆ. ದೇವರ ಮೇಲೆ ದೃಢವಾದಂತ ನಂಬಿಕೆಯನ್ನಿಟ್ಟಂತ ಯೋಬನನ್ನ ದೇವರು ಯಾರೆಲ್ಲ ಯೋಬನ ಕುರಿತಾಗಿ ಮಾತನಾಡಿದ್ದರೋ ಅವರೆಲ್ಲರ ಎದುರಿನಲ್ಲಿ ಮೊದಲಿಗಿಂತಲೂ ಎರಡು ಪಟ್ಟಾಗಿ ಆಶೀರ್ವಾದ ಮಾಡುತ್ತಾನೆ. ಇಂದು ನಿನ್ನ ಪರಿಸ್ಥಿತಿಯನ್ನು ನೋಡಿ ನಿನ್ನ ಜೀವನದ ಅಧ್ಯಾಯ ಮುಕ್ತಾಯವಾಯಿತು ಎಂಬುದಾಗಿ ಯಾರೆಲ್ಲ ಮಾತನಾಡಿಕೊಳ್ಳುತ್ತಿದ್ದಾರೋ ಅವರೆಲ್ಲರ ಎದುರಿನಲ್ಲಿ ದೇವರು ನಿನ್ನನ್ನು ಮೊದಲಿಗಿಂತಲೂ ಎರಡರಷ್ಟು ಆಶೀರ್ವಾದ ಮಾಡುತ್ತಾನೆ.